ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಮೋಟಿವೇಶ್ನಲ್ ವಿಡಿಯೋ ಬಂದು, ನೀವು ಯಾವ ವ್ಯಕ್ತಿಗೆ ಪ್ರೀತಿಸ್ತಾ ಇದ್ದೀರಾ, ಆ ವ್ಯಕ್ತಿಯ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋನ ನೋಡಿ. ನಮ್ಮ ಜೀವನದಲ್ಲಿ ನಾವು ತುಂಬ ಒಬ್ಬ ವ್ಯಕ್ತಿನ ಇಷ್ಟಪಟ್ಟಿರ್ತೀವಿ. ಸೊ ಆ ವ್ಯಕ್ತಿ ನಮ್ಮಿಂದ ದೂರ ಆಗಿರ್ತಾರೆ. ಸೊ ಪದೇ ಪದೇ ನಿಮಗೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ರೆ ಅದರಿಂದ ಏನು ಉಪಯೋಗ ಅಂತೂ ಇಲ್ಲ. ಯಾಕಂತಂದರೆ ಆ ವ್ಯಕ್ತಿ ಬರಬಹುದು, ಬರದೇನೂ ಇರಬಹುದು. ಯಾಕಂದರೆ ಕೆಲವೊಂದು ಕಾರಣಾಂತರಗಳಿಂದ ದೂರನೂ ಕೂಡ ಆಗಿರಬಹುದು. ನಾವು ಫಸ್ಟ್ ಮೊದಲೇದಾಗಿ ಹೇಳಬೇಕಂದ್ರೆ, ನಾವು ಸೆಲೆಕ್ಟ್ ಮಾಡುವಾಗ ಒಳ್ಳೆ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡಬೇಕು. ಯಾಕಂತಂದರೆ ಅದು ಒಂದು ನಮ್ಮ ಲೈಫ್ದ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಡಿಸಿಷನ್ ತಗೊಳ್ಳುವಾಗ ಕರೆಕ್ಟಾಗಿ ಡಿಸಿಷನ್ನ ತಗೋಬೇಕು. ನನ್ನ ಬಗ್ಗೆ ಅವರು ಯೋಚನೆ ಮಾಡ್ತಾ ಇಲ್ಲ, ನನಗೆ ಅವ್ರನ್ನ ಬಿಟ್ಟು ಇರೋಕೆ ಆಗ್ತಾ ಇಲ್ಲ, ನನಗೆ ಹೇಳ್ದೇನೆ ಎಲ್ಲಿ ಬೇರೆ ಕಡೆ ಹೋಗ್ತಾ ಇದ್ದಾರೆ, ನನ್ನಿಂದ ಕೆಲವೊಂದಿಷ್ಟು ವಿಷಯಗಳನ್ನು ಮುಚ್ಚಿಡ್ತಾ ಇದ್ದಾರೆ. ಇಂಥದ್ದೆಲ್ಲ ನೀವು ಮನಸ್ಸೊಳಗೆ ಇಟ್ಕೊಂಡು ಕುಂತಿದ್ದೀರಾ ಅಂದರೆ, ನಿಮ್ಮ ಮನಸ್ಸಲ್ಲಿ ಈ ಥರ ಎಲ್ಲ ಬಂದಿದೆಯಾ ಅಂತಂದರೆ, ನಿಮಗೆ ಈ ಥರ ಅವ್ರ ಮೇಲೆ ಡೌಟ್ ಬರ್ತಾ ಇದೆ ಅಂತ ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಿಮಗೆ. ನನ್ನ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ನಾನು ಹೇಳ್ತೇನೆ ಈ ವಿಡಿಯೋದಲ್ಲೇ. ಆ ವ್ಯಕ್ತಿ ಅಂದರೆ ನಿಮಗೆ ತುಂಬ ಇಷ್ಟ, ಮತ್ತು ಆ ವ್ಯಕ್ತಿಯ ಬಗ್ಗೆ ನೀವು ಯಾವಾಗಲೂ ಚಿಂತೆ ಮಾಡ್ತಾ ಇರ್ತೀರಾ. ನೀವು ಆ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡುವಾಗ ಅದು ಒಳ್ಳೆಯದು ಆಗಿರ್ಬೋದು ಕೂಡ, ಸಮ್ಟೈಮ್ಸ್ ಕೆಟ್ಟದ್ದು ಆಗಿರಬಹುದು. ಅವರು ಎಲ್ಲಿದ್ದಾರೆ, ಯಾರ ಜೊತೆ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇರ್ಬೋದು, ಯಾಕೆ ಹೋಗ್ತಾ ಇದ್ದಾರೆ, ನನಗೆ ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಮತ್ತು ನನಗೆ ಮೀಟ್ ಮಾಡಿಲ್ಲ, ನನ್ನಿಂದ ಎಲ್ಲ ವಿಷಯಗಳನ್ನು ಮುಚ್ಚಿ ಇಡ್ತಾ ಇದ್ದಾರೆ, ಮತ್ತು ನನಗೆ ಅವರು ಯಾವ ವಿಷಯಗಳನ್ನು ಹೇಳ್ತಾ ಇಲ್ಲ. ಹೀಗೆ ನೀವು ಈ ಥರ ಕಂಟಿನ್ಯೂ ಆಗಿ ಯೋಚನೆ ಮಾಡ್ತಾ ಕೂಳ್ತಿದ್ದೀರಾ. ಮತ್ತೆ ಅವರು ಏನೇ ಒಂದು ಹೇಳಿ ನೀವು ಅದನ್ನೇ ಪದೇ ಪದೇ ಯೋಚನೆ ಮಾಡ್ತಾ ಇದ್ದೀರಾ. ಆ ವಿಷಯದ ಬಗ್ಗೆನೇ ನೀವು ತಲೆ ಕೆಡಿಸ್ಕೊಂಡು ಯಾವಾಗ್ಲೂ ನೀವು ಓವರ್ ಥಿಂಕಿಂಗ್ ಮಾಡೋದು, ಈ ತರ ಎಲ್ಲ ಮಾಡೋದು ಒಳ್ಳೇದಲ್ಲ. ಇದು ಅಂದ್ರೆ ಅತಿಯಾಗಿ ಮಾಡೋದು ಒಳ್ಳೇದಲ್ಲ. ಅಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಈ ತರ ಎಲ್ಲ ಥಿಂಕ್ ಮಾಡ್ತಾ ಹೋದ್ರೆ ಆ ವ್ಯಕ್ತಿಗೆ ತಾನೇ ಆಟೋಮೆಟಿಕ್ ಆಗಿ ನಮ್ಮ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ನಮ್ಮ ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯ ಸಂಗಾತಿ ಬೇಕು ಅನ್ನೋದು ಒಂದು ಮುಖ್ಯ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಆಗಿದೆ. ಸೊ ನಾವು ಒಂದು ರಿಲೇಶನ್ಶಿಪ್ಗೆ ಯಾಕೆ ಹೋಗ್ತೀವಿ ಅಂತ ಅಂದರೆ, ನಾವು ಜೀವನದಲ್ಲಿ ಖುಷಿಯಾಗಿ ಇರಬೇಕು ಅಂತ ಹೇಳಿಬಿಟ್ಟು ಆ ಸ್ಟೇಜನ್ನು ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ. ಇವಾಗ ಒಬ್ರು ನಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅಂದರೆ ಅವರು ನಮ್ಮ ಒಂದು ಜೀವನಕ್ಕೆ ಅವರು ಸಂತೋಷವನ್ನ ತಂದು ಕೊಡುವಂತಹ ವ್ಯಕ್ತಿ ಆಗಿರ್ಬೇಕು. ನಾವು ಕೂಡ ಅವರಿಗೆ ಸಂತೋಷವನ್ನ ತಂದು ಕೊಡಬೇಕು, ಅವರಿಗೆ ಖುಷಿ ಆಗೋ ತರ ಇರಬೇಕು. ಬಟ್ ಇವಾಗ ಏನಾಗ್ತಾ ಇದೆ ಅಂತ ಅಂದ್ರೆ, ಇತ್ತೀಚೆಗೆ ಈ ಸಂಬಂಧಗಳಲ್ಲಿ ಅವರು ಎಲ್ಲಿ ಹೋಗ್ತಾ ಇದ್ದಾರೆ, ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಎಲ್ಲಿ ಇದ್ದಾರೆ, ಯಾರ ಜೊತೆ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ, ಯಾರಿಗೆ ಮೀಟ್ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ, ಯಾರಿಗೆ ಕಾಲ್ ಮಾಡ್ತಾ ಇದ್ದಾರೆ, ಪದೇ ಪದೇ ನಾವು ಆ ವ್ಯಕ್ತಿಯ ಒಂದು ಫೋನನ್ನು ಚೆಕ್ ಮಾಡೋದು. ಆಮೇಲೆ ಆ ವ್ಯಕ್ತಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಂಬಿಕೆ ಅನ್ನೋದು ಹೊರಟು ಹೋಗುತ್ತೆ. ಮತ್ತು ಅವ್ರ ಬಗ್ಗೆನೇ ನಾವು ಓವರ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ. ಸಮಟೈಮ್ಸ್ ಇದರಿಂದ ನಾವು ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದೀವಿ. ಇಷ್ಟೆಲ್ಲ ನಮಗೆ ಆಗ್ತಾ ಇದೆ ಅಂದರೆ ಇದನ್ನ ಯಾವ ಥರ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿನ ನಾವು ನಿಜವಾಗ್ಲೂ ಅವರನ್ನ ಪ್ರೀತಿಸ್ತಾ ಇದ್ವಿ ಅಂತ ಅಂದರೆ ಅವ್ರ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾಗ್ಲಿ, ಅವ್ರ ಬಗ್ಗೆ ಯೋಚನೆ ಮಾಡೋದಾಗ್ಲಿ ನಾವು ಈ ಥರ ಮಾಡ್ತಾ ಇರ್ತೀವಿ. ಬಟ್ ಅದನ್ನ ಪದೇ ಪದೇ ಕಂಟಿನ್ಯೂ ಆಗಿ ಅದ್ರ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಕೂತ್ರೆ ಅದು ರಿಯಲ್ ಆಗಿ ಲವ್ ಅಂತ ಅನ್ನಿಸ್ಕೊಳ್ಳಲ್ಲ. ಆಮೇಲೆ ಪದೇ ಪದೇ ಬಂದ್ಬಿಟ್ಟು ನೀವು ಅವರ ಒಂದು ಐಡಿಗಳನ್ನು ಚೆಕ್ ಮಾಡೋದು, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ವಾಟ್ಸಪ್ ಆಗಲಿ, ಅವ್ರ ಕಾಲ್ ಹಿಸ್ಟ್ರಿ ಆಗಲಿ, ಮತ್ತು ಅವರ ಮೆಸೇಜ್ ಹಿಸ್ಟ್ರಿ ಆಗಲಿ, ಈ ಥರ ಎಲ್ಲ ನೀವು ಚೆಕ್ ಮಾಡ್ತಾ ಹೋದರೆ ಸೊ ಅದು ಖಂಡಿತವಾಗ್ಲೂ ತಪ್ಪು ಅನಿಸುತ್ತೆ. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಅದನ್ನು ಮಾಡಿದರೆ ಅವರಿಗೆ ಏನಾಗುತ್ತೆ, ಅದು
ತಮ್ಮ ಮೇಲೆ ತಮಗೆ ಒಂಥರ ಅಸಹ್ಯ ಅನಿಸುತ್ತೆ, ಯಾಕಪ್ಪ ಈ ಥರ ಅಂತ ಹೇಳ್ಬಿಟ್ಟು ಕೆಲವೊಂದ್ಸಲ ಏನಾಗ್ತಾ ಇರುತ್ತೆ ಅಂದರೆ ಅವ್ರು ತಪ್ಪು ಮಾಡಿದ್ರು ಕೂಡ ಅದು ಮುಚ್ಚಿ ಹೋಗ್ಬಿಡುತ್ತೆ. ನೀವು ಅದನ್ನು ಮಾಡಲಿಲ್ಲ ಅಂದರೆ ಆ ವ್ಯಕ್ತಿ ಚೇಂಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಆ ತಪ್ಪನ್ನು ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ. ನಾವು ಒಬ್ಬ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಪ್ರೀತಿ ಕೊಡು ಅಂತ ಯಾಕೆ ಕೇಳ್ತೀವಿ ಅಂತಂದರೆ ನಮ್ಮ ಮೇಲೆ ನಂಬಿಕೆ ಇರಲ್ಲ, ನಮ್ಮ ಮೇಲೆ ನಮಗೆ ಪ್ರೀತಿ ಇರಲ್ಲ. ಸೊ ಅದಕ್ಕೋಸ್ಕರ ನಾವು ಒಬ್ಬ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ನನಗೆ ಪ್ರೀತಿ ಕೊಡು ಅಂತ ನಾವು ಕೇಳ್ತೀವಿ ಅಲ್ವಾ. ಸಿಕ್ಕವ್ರಿಗೆಲ್ಲ ಕೇಳಲ್ಲ. ನಮಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ಹೋಗ್ಬಿಟ್ಟು ನಾವು ಅದನ್ನು ಅವರಿಂದ ಎಕ್ಸೆಪ್ಟ್ ಮಾಡ್ತೀವಿ. ಅದು ಏನಾಗುತ್ತೆ ಅಂತಂದರೆ ಅತಿಯಾಗಿ ನಾವು ಮಾಡೋಕ್ಕೆ ಹೋದರೆ ಅದು ನಮ್ಮ ಒಂದು ವ್ಯಾಲ್ಯೂವನ್ನು ಅಲ್ಲಿ ಕಡಿಮೆ ಮಾಡಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಅಷ್ಟಕ್ಕಷ್ಟೇ ಇಟ್ಬಿಡಿ. ಅದನ್ನು ಓವರ್ ಥಿಂಕ್ ಮಾಡೋದು ಬಿಡಿ, ಯೋಚನೆ ಮಾಡೋದು ಬಿಡಿ, ಜಾಸ್ತಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಬೇಡಿ, ಡೌಟ್ ಪಡೋಕ್ಕೆ ಹೋಗಬೇಡಿ. ನೀವು ಅವ್ರ ಹತ್ರ ಇರೋ ಕ್ಯಾರೆಕ್ಟರ್ನ ನೀವು ಚಾಯ್ಸ್ ಮಾಡ್ಕೋತೀರಾ, ಓಕೆ. ಬಟ್ ಆ ಕ್ಯಾರೆಕ್ಟರ್ ಬೇರೆದವ್ರಿಗೂ ಇಷ್ಟ ಆಗ್ಬೋದು, ಬೇರೆ ಫಾಲೋವರ್ಸ್ ಕೂಡ ಅವರಿಗೆ ಇರಬಹುದು ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಿ, ನಿಮ್ಮನ್ನೇ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದಲ್ವಾ. ಸೊ ಆ ಥರ ನೀವು ಬೇರೆದವ್ರಿಗೆ ಅಟ್ರಾಕ್ಟ್ ಆಗೋ ಥರ ಮಾಡ್ಬೋದಲ್ವಾ. ಸೊ ಆ ಥರ ಮಾಡಿ ನೀವು ನಿಮ್ಮ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಹೋಗಿ, ಮತ್ತು ನಿಮ್ಮ ಮೇಲೆ ನಿಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಲಿ. ಆಮೇಲೆ ನಿಮ್ಮ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ, ಏನು ಮಾಡಬೇಕು ಅನ್ನೋದನ್ನು ನೀವು ತಲೆ ಕೆಡಿಸ್ಕೊಳ್ಳಿ. ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ನಿಮಗೆ ಬೆಲೆ ಇರಲ್ಲ. ಸೊ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದನ್ನು ಕಲೀರಿ. ನಾನು ಹಾಗಲ್ಲ, ನಾನು ಏನಾದರೂ ಒಂದು ಮಾಡ್ಬೋದಲ್ಲ ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಬರ್ಬೋದಲ್ವಾ. ಸೊ ನಮ್ಮ ಮನಸ್ಸಲ್ಲಿ ಅದು ಬರಬೇಕು. ಯಾಕಂತಂದರೆ ಆ ವ್ಯಕ್ತಿ ಹತ್ರ ಇರೋದು ಏನು ಇರಲ್ವೋ ಅದು ನಿಮ್ಮ ಹತ್ರ ಇರುತ್ತೆ. ಸೊ ಆವಾಗ ಆ ವ್ಯಕ್ತಿ ನಿಮ್ಮ ಹತ್ರ ನಿಮಗೆ ಅಟ್ರಾಕ್ಟ್ ಆಗಬಹುದಲ್ವಾ. ನಿಮಗೆ ಆ ವ್ಯಕ್ತಿ ಮೇಲೆ ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ, ಯಾಕಂದರೆ ಅದು ನಿಮ್ಮ ಹತ್ರ ಇರಲ್ಲ. ಸೊ ಅದಕ್ಕೋಸ್ಕರ ನೀವು ಪದೇ ಪದೇ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಇದರಿಂದ ನೀವು ಮಾನಸಿಕವಾಗಿ ಕುಗ್ತಾ ಹೋಗ್ತೀರಾ, ಮತ್ತೆ ನಿಮ್ಮ ಮೇಲೆ ಇರೋ ಒಂದು ವ್ಯಾಲ್ಯೂವನ್ನು ನೀವು ಕಡಿಮೆ ಮಾಡ್ಕೋತೀರಾ. ಇದರಿಂದ ನೀವು ಆಚೆ ಬರಬೇಕು ಅಂತ ಅಂದ್ರೆ ಮೊದಲು ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಯಾವಾಗ ಮನುಷ್ಯನಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇರಲ್ವೋ ಆ ಮನುಷ್ಯ ಅವಾಗ ಕುಗ್ತಾ ಹೋಗ್ತಾನೆ. ಸೊ ಅದೇ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೆ ಧೈರ್ಯವಾಗಿ ಅದರನ್ನ ಏನೇ ಒಂದು ಕಷ್ಟ ಬಂದ್ರು ಆ ಮನುಷ್ಯ ಎದುರಿಸ್ತಾ ಹೋಗ್ತಾರೆ. ಸಮ್ಟೈಮ್ಸ್ ನಾವು ಏನ್ ಅನ್ಕೋತೀವಿ ಅಂದ್ರೆ ನಾವು ಯಾರನ್ನ ಇಷ್ಟಪಡ್ತಾ ಇರ್ತೀವಿ ಅವರು ಕೂಡ ನಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ನಾವು ಅನ್ಕೊಂಡಿರ್ತೀವಿ. ಹಾಗೆ ಕೆಲವೊಂದು ಸಲ ಆ ವ್ಯಕ್ತಿ ನಮ್ಮ ಜೊತೆ ಕೆಟ್ಟದಾಗಿ ಬಿಹೇವ್ ಕೂಡ ಮಾಡ್ತಾ ಇರ್ತಾರೆ. ಫೋನ್ ಮಾಡೋದಾಗಿರ್ಬೋದು, ಇಗ್ನೋರ್ ಮಾಡೋದಾಗಿರ್ಬಹುದು, ಮತ್ತೆ 4 ಜನರ ಮಧ್ಯೆ ನಿಮ್ಮನ್ನ ಅವರು ಬೈಯೋದಾಗಿರ್ಬಹುದು, ಮತ್ತೆ ನಿಮ್ಮನ್ನ ಕೀಳಾಗಿ ನೋಡ್ತಾ ಇರೋದಾಗಿರ್ಬಹುದು. ಇದನ್ನೆಲ್ಲ ನಾವು ಸಹಿಸ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂತಂದ್ರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಲ್ಲ ಅಲ್ವಾ, ನಮಗೆ ಸೆಲ್ಫ್ ಕಾನ್ಫಿಡೆಂಟ್ ಅನ್ನೋದು ಇರಲ್ಲ. ಸೊ ಅದಕ್ಕೋಸ್ಕರ ನಾವು ಎಲ್ಲಾನು ಸಹಿಸ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ತನವನ್ನು ಅಲ್ಲಿ ಬಿಟ್ಟು ಕೊಟ್ಟಂಗಾಗುತ್ತಲ್ವಾ. ಸೊ ಅದಕ್ಕೋಸ್ಕರ ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನ ಇಟ್ಕೋಬೇಕು. ಯಾವಾಗ ನಮಗೆ ಪ್ರೀತಿಯಲ್ಲಿ ಬೆಲೆ ಸಿಗಲ್ವೋ ಅದನ್ನ ನಾವು ಅಲ್ಲಿಗೆ ಬಿಟ್ಬಿಡ್ಬೇಕು. ಅದಕ್ಕೆ ಯಾಕಂತಂದ್ರೆ ಅಲ್ಲಿ ನಮ್ಮ ಈ ಪ್ರೀತಿಯಲ್ಲಿ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಕೂಡ ಇಂಪಾರ್ಟೆಂಟ್. ಆಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಇರಬೇಕು ನಮಗೆ. ಇಷ್ಟೆಲ್ಲ ಮಾಡ್ತಾ ಹೋಗಿ ನಿಮಗೆ ಆವಾಗ ಯಾವ ಥರ ಇರಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ನೀವು ಅವ್ರ ಬಗ್ಗೆ ಪದೇ ಪದೇ ಯೋಚನೆ ಮಾಡೋದನ್ನು ಕೂಡ ಬಿಡ್ತೀರಾ. ಸೊ ಅದಕ್ಕೋಸ್ಕರ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡ್ಕೊಳ್ಳಿ. ಅವ್ರ ಬಗ್ಗೆ ಚಿಂತೆ ಮಾಡೋಕ್ಕಿಂತ ಮೊದಲು ನಿಮ್ಮ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಿ ನೀವು ಕೂಡ ಅವ್ರ ಥರ ಬೇರೆದವ್ರಿಗೆ ಅಟ್ರಾಕ್ಟ್ ಆಗೋ ಥರ ಇಂಪ್ರೂವ್ಮೆಂಟ್ ಆಗಿ ನೀವು ನಿಮ್ಮನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಯಾಕಂತಂದರೆ ನಿಮ್ಮನ್ನು ನೀವು ಚೇಂಜ್ ಮಾಡಿಕೊಂಡ್ರೆ ಅಲ್ಲಿ ಬೇರೆದವ್ರಿಗೋಸ್ಕರ ನಾವು ಯೋಚನೆ ಮಾಡೋ ಅವಶ್ಯಕತೆ ಬರಲ್ಲ. ಸೊ ಅದಕ್ಕೋಸ್ಕರ ಇಷ್ಟನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ನೀವು ಪದೇ ಪದೇ ಬೇರೆದವ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೂ ಬರಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೂ ಕೂಡ ಬರಲ್ಲ. ಸೊ ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಒಂದು ಕಮೆಂಟ್ ಹಾಕೋದನ್ನು ಕೂಡ ಮರೆಯೋಕ್ಕೆ ಹೋಗಬೇಡಿ. ಬಾಯ್ ಬಾಯ್. ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಒಳ್ಳೆಯ ಕಂಟೆಂಟ್ ಜೊತೆಗೆ ಸಿಗ್ತೇನೆ.